ನೀರ್ ಕುಡಿಯಂಗಿಲ್ರಿ ಭಾಳ ಖಾರ ಆತೈತಿ ಆತ್ರ ಪರವಾಗಿಲ್ಲ ಜಾಸ್ತಿ ಖಾರ ಹಾಕತ್ ನೋಡ್ರಿ ಗೆದ್ರ 500 ರೂಪಾಯಿ ಬರುತ್ತಂತ. ನೆಕ್ಸ್ಟ್ ಖಾರ ಒಂದೈತ್ರಿ ಜಾಸ್ತಿ ಖಾರ ಹಾಕ್ಬಿಡ್ರಿ ಒಂದೇ ತಿಂಗಳು ಮ್ಯಾಚ್ ಈಸ್ ಒನ್ ಸೈಡ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಪಲ್ಸ್ ಆಫ್ ಕೊಪ್ಪಳ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯವ್ರು ಪಾನಿಪುರಿ ಕೊಡಿಸ್ತಾರಂತ, ಅದ್ರ ಗೇಮ್ ಆಡ್ಬೇಕಂತಂದು ಅದರಲ್ಲಿ ಯಾರು ವಿನ್ ಆಗ್ತಾರ ಮತ್ತೆ 500 ಕೊಡ್ಬೇಕು. ನಾ ಗೆದ್ರ ನಾ 500 ಕೊಡ್ತೀನಿ ಅವ್ರಿಗೆ, ಅವ್ರಿಗೆದ್ರ ಅವ್ರು ನನಗೆ 500 ಕೊಡ್ತಾರ. ಇವಾಗ ಪಾನಿಪುರಿ ತಗೊಂಡ್ ಬರಕ್ ಹೋಗ್ತಿದೀವಿ, ಬರ್ರಿ ಹೋಗೋಣ, ಲೆಟ್ಸ್ ಗೋ. ಇವರು ಪಾನಿಪುರಿ ಕೊಡ್ಸೋದೇ ಕಮ್ಮಿ, ಯಾವಾಗದ್ರೂ ಕೊಡ್ತಾರೆ. ಯಾಕಂದ್ರೆ ಅದು ಅನ್ಹೆಲ್ತಿ ಫುಡ್ ಅಂತ, ಜಾಸ್ತಿ ತಿನ್ನಬಾರ್ದಂತ. ಆದ್ರೆ ನನಗೆ ಫೇವ್ರೆಟ್, ನನಗೆ ತುಂಬ ಇಷ್ಟ ಪಾನಿಪುರಿ ಅಂದ್ರೆ. ಆದ್ರೆ ಅವರು ಜಾಸ್ತಿ ಕೊಡ್ಸಲ್ಲ. ಇವತ್ತು ಕೊಡಿಸ್ತೀನಿ ಅನ್ನಕತ್ತರ ಗೇಮ್ ಮಾಡೋಕ್ಕೋಸ್ಕರ. ಸೊ ಬನ್ನಿ, ನಾನು ಗೆದ್ಬಿಡ್ತೀನಿ, ಜಾಸ್ತಿ ತಿಂದ್ಬಿಡ್ತೀನಿ. ಪಾನಿಪುರಿ ತರೋಣ ಅಂತ ಹೊರಗಡೆ ಹೋದಾಗ ನಮ್ಮ ಮನೆಯವ್ರು ಟೀ ಕುಡಿಯೋಣ ಅಂತ ಹೇಳಿದ್ರು. ಎಂಥ ಬಿಸಿಲಿದ್ರು ಟೀ ಕುಡಿಯೋದು ಮಾತ್ರ ಬಿಡಲ್ಲ ನೋಡ್ರಿ ಅವ್ರು. ಟೀ ಲವರ್ ಅಂದ್ರೂ ತಪ್ಪಾಗಲ್ಲ. ಸರಿ ಅಂತ ಹೇಳಿ ನಾವು ಪಾನಿಪುರಿ ತಗೊಂಡು ವೆದರ್ ಚೆನ್ನಾಗಿತ್ತು ಅಂತ ಸ್ವಲ್ಪ ಹೊತ್ತು ಸುತ್ತಾಡಿ ಆಮೇಲೆ ಮನೆ ಕಡೆ ಹೊರಟ್ವಿ. ಇವಾಗ ಪಾನಿಪುರಿ ಎಲ್ಲ ತಗೊಂಡು ಬಂದ್ವಿ. ಸೊ ಈಗ ಗೇಮ್ಗೆ ಸೆಟ್ ಮಾಡಕತ್ತೀವಿ. ಎಲ್ಲ ಗೆದ್ರ 500 ಕೊಡ್ತಾರಂತ ನಮ್ಮ ಮನೆಯವರು. ಮತ್ತು ನಾನು ಜಾಸ್ತಿ ಪಾನಿಪುರಿ ತಿಂದ್ಬಿಡ್ತೀನಿ ಎಲ್ಲ. ಸೊ ಖಾರಪುಡಿ, ಪಾನಿಪುರಿಗೆ ಖಾರಪುಡಿ ಹಾಕೋಣ ಅಂತ ತೊಗೊಂಡು ಹೋಗ್ತಾ ಇದ್ದೆ. ಇದು ಸಿಕ್ಕಾಪಟ್ಟೆ ಸ್ಪೈಸಿ ಐತಿ ಖಾರಪುಡಿ. ಆದರೂ ನಮ್ಮ ಮನೆಯವ್ರು ಕೇಳಿಲ್ಲ, ಸಿಕ್ಕಾಪಟ್ಟೆ ಜಾಸ್ತಿ ಹಾಕ್ಬಿಟ್ಟಿದ್ರು. ಸಿಂಪಲ್ ಆಗಿ ಒಂದು ಟೇಬಲ್ ಮೇಲೆ ಅಥವಾ ಚೇರ್ ಮೇಲೆ ಪಾನಿಪುರಿ ಪ್ಲೇಟ್ ಇಟ್ಟು ಇವಾಗ ಈ ಥರ ಎಲ್ಲ ಸೆಟ್ ಮಾಡೀವಿ. ಖಾರಪುಡಿ ಎಲ್ಲ ಐತೆ, ನಮ್ಮ ಮನೆಯವ್ರು ಹಿಡ್ಕೊಂತಾರ. ಒಂದಕ್ಕಷ್ಟೇ ಖಾರಪುಡಿ ಹಾಕ್ರಿ ಅಂತ ನಾ ಹೇಳಿದೆ. ಆದರೆ ಅವರು ಗೇಮ್ ಚೆನ್ನಾಗಿರಲ್ಲ, ಹಂಗೆ ಇಂಟ್ರೆಸ್ಟ್ ಬರಲ್ಲ, ನಿನ್ಗೆ ತಿನ್ಬೇಕಂತ ಅನ್ಸಬೇಕಲ್ಲ, ಅದಕ್ಕೋಸ್ಕರ ಜಾಸ್ತಿನೇ ಹಾಕ್ತೀನಿ ಅಂತಂದು ಹೇಳಿ 7 ಪಾನಿಪುರಿಗೂ ಹಾಕ್ಬಿಟ್ಟಿದ್ರು. ಅವ್ರು ಯಾವಾಗಲೂ ಹೀಗೆ ಮನೇಲಿ ಫ್ರೀ ಆಗಿದ್ದಾಗ ಜಾಸ್ತಿ ಫೋನ್ ನೋಡೋಕೆ ಇಷ್ಟ ಆಗಲ್ಲ ಅಂಥೇಳಿ ಯಾವುದಾದ್ರೂ ಒಂದು ಗೇಮ್ ಆಡೋದು ಅಥವಾ ಚೀಟಿ ಆಡೋದು, ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಲ್ಲ ಆ ಥರ ಎಲ್ಲ ಆಡ್ತಿದ್ವಿ. ಸೊ ಇಲ್ಲೆಲ್ಲ ಲೈನಾಗಿ ಇಟ್ಟಾರ, ಲೈನ್ ಹಿಡಿದು ತಿನ್ನೋದಂತ. ಯಾರಿಗೆ ಬರುತ್ತೋ ಅವರು ತಿನ್ನೋದು. ಜಾಸ್ತಿ ಖಾರ ಹಾಕಕತ್ತಾರ, ಬ್ಯಾಡಂದ್ರೆ ಯಾರಿಗೆ ಬರುತ್ತೆ ನೋಡ್ರಿ. ಇಷ್ಟೊಂದು ಖಾರ ಹಾಕ್ಬಿಟ್ಟಾರ, ಎಲ್ಲಿ ನನಗೆ ಬರ್ತಾನೆ. ಎಲ್ಲ ಪಾನಿಪುರಿ ತಿನ್ಬೇಕಂತ ನಾ ಮಾಡಿದ್ನೆ, ಆದ್ರೆ ಜಗ್ಗು ಭಾಳ ಹಾಕ್ಬಿಟ್ರ ಖಾರ. ನೋಡ್ರಿ ಗೆದ್ರೆ 500 ರೂಪಾಯಿ ಬರುತ್ತಂತ. ಹಿಡ್ಕೊಂಡು ಕುಂತಾರ ಕೈಯಾಗ. ನಾ ಸೋತ್ರ 500 ಕೊಡ್ತೀನಿ ರೀ. ನೋಡ್ರಿ ನಾನು 500 ಇಟ್ಕೊಂಡಿನಿ. ಅವರು ಗೆದ್ರ ನಾ 500 ಅವ್ರಿಗೆ ಕೊಡ್ತೀನಿ. ಸೋತ್ರ ಅಂದ್ರೆ ಅವ್ರು ನನಗೆ ಕೊಡ್ತಾರೆ. ಆ 500 ರೂಪಾಯಿ ಒಳಗೆ ಏನೇನು ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಖಾರ ಅಂದ್ ಪಾನಿಪುರಿ ಯಾರು ಜಾಸ್ತಿ ತಿಂತಾರ ಅವ್ರು ಸೋತಂಗೆ. ಗೇಮ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳ್ಬಿಡ್ತೀನಿ, ಅದು ದಾಳ ಇದೆಯಲ್ಲ, ಅದು ಫೋನಲ್ಲಿ ಬ್ರೈಟ್ನೆಸ್ ಜಾಸ್ತಿ ಬಂದು ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ. ಆದರೆ ನಾವು ಎಲ್ಲ ಹೇಳಿದ್ದೀವಿ ಬಾಯಲ್ಲೇ ಮಾತಾಡ್ಕೋತ. ಸೊ ಅದಕ್ಕೋಸ್ಕರ ಕ್ಷಮೆ ಇರಲಿ. ಸೊ ಇವಾಗ 7 ಪಾನಿಪುರಿ ಒಳಗೆ ಖಾರ ತುಂಬ್ಯಾರ, ಖಾರ ಹಾಕ್ಯಾರ 7 ಪಾನಿಪುರಿ ಒಳಗೆ. ಯಾವ್ದ್ರೊಳಗೆ ಯಾರು ಜಾಸ್ತಿ ಖಾರ ಇದ್ದಿದ್ದು ಪಾನಿಪುರಿ ಬರ್ತೈತಿ ಅವ್ನು ಸೋತಂಗ. ನನ್ನ ಹತ್ರನೂ 500 ಐತಿ, ಅವ್ರ ಹತ್ರನೂ 500 ಐತಿ. ಯಾರು ಗೆಲ್ತಾರಂತ ನೋಡೋಣ ಬರ್ರಿ. ಏ ಕೊಡ, ನನ್ನ ರೊಕ್ಕ ಕೊಡ. ಹೆಂಗ ಸೋಲ್ತಿಯಲ್ಲ, ನಾನು ಸೋಲಲ್ಲ, ಅಷ್ಟು ಜಲ್ದಿ ಬಿಟ್ಕೊಡ್ತೀನಿ. ಫಸ್ಟ್ ನಾನು ಟಾಸ್ ಹಾಕ್ತೀನಿ. ಟಾಸ್ ಮಾಡ್ತಂದ್ರೆ ಫಸ್ಟ್ ಯಾರು ಹೋಗಂತಿದೆ? ನಾನು ಫಸ್ಟ್. ಇದ್ರ ರೂಲ್ಸ್ ಏನಪ್ಪಾ ಅಂದ್ರ, ಸಮ ಸಂಖ್ಯೆ ಅಂದ್ರ 2, 4, 6 ಬಿದ್ರ ಒಂದ್ ಪಾನಿಪುರಿ ತಿನ್ನೋದು. 1, 3, 5 ಬಿದ್ರ ತಿನ್ನಂಗಿಲ್ಲ ಅವ್ರು. ಮತ್ತೆ ನೆಕ್ಸ್ಟ್ 2, 4, 6 ಬಿದ್ರ ಅಷ್ಟೇ ಒಂದ್ ಪಾನಿಪುರಿ ತಿನ್ನೋದು, ಇಲ್ಲಾಂದ್ರೆ ಇಲ್ಲ. 3 ಬಿದ್ದೈತಿ, ಇವ್ರದಿಲ್ಲ. ಇವಾಗ ನಂದು ನಂದು 3 ಬಿದ್ದೈತಿ, ನಂದು ಇಲ್ಲ. ಯಾರು ಬಿದ್ದೈತಿ? ಒಂದು ಪಾನಿಪುರಿ ಈಗ ಹಿಂಗ್ ಲೈನ್ ಹಿಡಿದು ತಿನ್ಬೇಕು. ಕಾಣಕತ್ತೈತೆ ಅನ್ಕೊಂತೀನಿ. ನಂದು 6 ಬಿದ್ದೈತಿ, ನಾನು ಒಂದು ಪಾನಿಪುರಿ ತಿಂತೀನಿ. ನೆಕ್ಸ್ಟ್ ಸಾಲ ಇಡಬೇಕು. ಐದು ಬಿದ್ದೈತಿ, ಇಲ್ಲ. ಮೊದಲ ಪಾನಿ ಸಿಕ್ಕಾಪಟ್ಟೆ ಸ್ಪೈಸಿ ಆಗೈತಿ. ಖಾರನು ಜಗ್ಬಳ ಹಾಕ್ಬಿಟ್ರೆ ಏನಂತ ಗೊತ್ತಿಲ್ಲ. 4 ತಿನ್ನು.
ಖಾರದ್ದು ಎಲ್ಲಿ ಬರ್ತೇನೆ ನನಗೆ ಖಾರ ಇನ್ನೆರಡು ಆದ್ಮೇಲೆ ಒಂದು ಖಾರದ ಬರ್ತ್ರಿ ಇವಾಗ ಅದ್ ಯಾರು ತಿಂತಾರ ನೋಡವ ಇವಳು ತಿಂತಾಳ ನಾ ತಿಂತಾಳ ನೋಡಮ್ ಖಾರದ್ದು 6 ಬಿದ್ದೈತಿ ನೆಕ್ಸ್ಟ್ ಮ್ಯಾಗ ಖಾರ ಇಟ್ಬಿಟ್ಟ ಎರಡು ಈಗ ನೆಕ್ಸ್ಟ್ ಒಂದು ಆಗಾನೆ ಖಾರ ಬರ್ತೈತಿ ನನಗೆ ಒಂದು ಬಿದ್ಬಿಡಿ ಒಂದು ಬಿದ್ದೈತಿ ಇಲ್ಲಂದೀಗ 5 ಬಿದ್ದೈತಿ ಇಲ್ಲ ಖಾರ ಇಲ್ಲ ಆಗ್ತಿದ್ದೀವಿ ನೆಕ್ಸ್ಟ್ ಖಾರ ಐತಿ ನಮ್ಗೆ ಬರ್ತಾ ಇಲ್ಲ ನೋಡೋಣ ನೆಕ್ಸ್ಟ್ ಖಾರ ಅಂದೈತ್ರಿ ನೋಡಮ್ಮ ಬೀಳುತ್ತೆ ನನಗೂ ನಾ ತಿಂತೇನೆ ಅವಳು ತಿಂತ ನೋಡಮ್ಮ ಶಿವ ಯಾರು ಒಂದು ಖಾರ ಬಂತು ಇವ್ರಿಗೆ ಒಂದು ಖಾರ ಬಂದ್ರಿ ಖಾರ ತಿನ್ಬೇಕು ಹೆಂಗೈತಿ ಖಾರ ಮಸ್ತೈತಿ ಒಂದು ಖಾರ ತಿಂದ್ರಿ ಈಗ ಒಂದು ಖಾರ ತಿಂದ್ರೆ ನೆಕ್ಸ್ಟ್ ಖಾರದ ಇಟ್ಬಿಟ್ರ ನೆಕ್ಸ್ಟ್ ಕಾರಣ ಐತ್ರಿ ಅದು ಯಾರಿಗೆ ಬರ್ತ ನೋಡ್ಬೇಕು ಈಗ ನಂಗಂತೂ ಬರ್ಬಾರ್ಲಪ್ಪ ಪ್ಲೀಸ್ ಪ್ಲೀಸ್ ಬಂದ್ರೆ ಖಾರ ಬಂದ್ರೆ ನನಗೊಂದು ಖಾರ ಇಲ್ಲಿ ಒಂದು ಖಾರ ಸಮಾಸಮ ಅಯ್ಯೋ ಖಾರ ಜಗ್ಗ ಹಾಕ್ಬಿಟ್ರ ಚಲೋ ಐತೆ ಖಾರ ಮಸ್ತ್ ಖಾರ ಸಿಕ್ಕೈತ್ರಿ ಈಗ ನೆಕ್ಸ್ಟ್ ಸಪ್ ಬಂದೈತ್ರಿ ನನಗ ಬರ್ಲಿ ಅಂತ ಬೇಡ್ಕೊಂಡು ದೇವ್ರಿಗೆ ಜಾಸ್ತಿ ಖಾರ ಹಾಕ್ಬಿಟ್ರ ನನಗ ಬಂತ ಸಪ್ ಅಂತ ನೆಕ್ಸ್ಟ್ ಖಾರ ಐತಿ ನೆಕ್ಸ್ಟ್ ಮತ್ತೆ ಖಾರ ಐತಿ ನೆಕ್ಸ್ಟ್ ಖಾರ ಐತಿ ಇವಾಗ ಆಕಿ ಬರ್ಬೇಕಂತ ಸರಿ ಬರ್ಬಾರ್ದು ಪ್ಲೀಸ್ 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 ಬಂದಿಲ್ಲ ದೇವಾನಿ ನಿಧಿ ಶರಣಾಗಿಯ ನೆಕ್ಸ್ಟ್ ಇವ್ರಿಗೆ ಖಾರ ಬರುತ್ತೆ ನೋಡ್ರಿ ಇಬ್ರು ಒಂದೊಂದು ಖಾರ ತಿಂದಿವಿ ಈಗ ಒಂದ ಆಟ ಬಲವಾಗಿ ನಿಂತ ಇದೆ ಪ್ಲೀಸ್ ಪ್ಲೀಸ್ ಹೆಸರನ್ನು ಬರ್ಬಾರ್ದು ಅಯ್ಯೋ ಅಕ್ಕಿದು 2 ಖಾರ ಆದ ಈಗ ನಂದು ಒಂದ ಖಾರಂದಾಗೈತಿ ಅದಕ್ಕೆ 500 ನನ್ ಸೀರೆ 2 ಖಾರ ಅದು ಅದು ಸ್ವಲ್ಪ ಖಾರ ಹೊಡ್ತಿಲ್ಲ ನೆಕ್ಸ್ಟ್ ಸಪ್ ಅಂದೈತ್ರಿ ಒಂದು ಅದು ನನಗ ಬರ್ಲಿ ಅಂತ ಕರೆಕ್ಟ್ ಆಗೈತೆ ನೋಡಲ್ಲ 3 ಬಂತು ಸಪ್ ಒಂದು ಯಾರು ತಿಂತ ನೋಡ್ಬೇಕು ಇವಾಗ ನನಗ್ ಬರ್ತೀವ ಸಿಕ್ಕಾಬಿಡಿ ಖಾರ ಹತ್ಬಿಡೈತಿ ಆದ್ರೆ ನಾನು ನೀರು ಬಿಡಲ್ಲ ನೀರ್ ಕುಡಿಯಂಗಿಲ್ಲ ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನಿ ಗೇಮ್ ಕಂಪ್ಲೀಟ್ ಆದ್ಮೇಲೆ ನೀರು ಬಿಡ್ತೀನಿ ಹಾಯ್ ಫ್ರೆಂಡ್ಸ್ ಸಪ್ ಅಂತ ತಿಂತಾ ಇದೀನಿ ಎಲ್ಲ ಇನ್ನು ನಂದು 500 ಅವ್ರ ತೊಗೊಂತಾರೆ ನಂದು ಕಷ್ಟಪಟ್ಟು ಕೂಡ್ಸಿಟ್ಟಿದ್ರ ಮತ್ತೆ ನೆಕ್ಸ್ಟ್ ಖಾರ ಒಂದ್ ಐತಿ 7 ತಿಂತ 4 ಅಂತ ನೋಡಮ್ಮ ಇದು ಈಗ ಉಳ್ದೈತಿ ಹೆಸರು ಬರ್ಬಾರ್ದು ನನ್ ಪಾನಿಪುರಿ ಅವ್ರು ಸಿಕ್ಕಾಪಟ್ಟೆ ಇಷ್ಟ ಆದ್ರೆ ಜಗ್ಗಳ ಖಾರ ಹಾಕಿ ಪಾನಿಪುರಿ ತಿನ್ಲಾರ್ದಂಗ್ ಮಾಡ್ಬಿಟ್ರ ಇವ್ರಿಗೆ ಬರ್ಲಿ ಅದು ನಾನು 3 ಬಿತ್ತ ನಾನು 2 ಸ್ಪೈಸಿ ಅವ್ರು 1 ಸ್ಪೈಸಿ ಆಗೈತಿ ನನಗೆ ಬರ್ಬಾರ್ದು ಪ್ಲೀಸ್ 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 ಬಂದಿಲ್ಲ 500 ರೂಪಾಯಿ ನಂದ ಆಗ್ಬೇಕು ಅಂತ ಶಿವ 5 ಬೇಡ್ರಿ 3 ಆಯ್ತು ಇವಾಗ ಖಾರ ತುಂಬಿನ ಖಾರ ಬಾಳ ತಿನ್ನ 3 ಒಂದೇ ತಿನ್ನೋದು ನೆಕ್ಸ್ಟ್ ಒಂದು ಸಪ್ ಅಂದೈತ್ರಿ ನೀರ್ ಕುಡಿಯಂಗಿಲ್ರಿ ಬಾಳ ಖಾರ ಐತಿ ಆತ್ರ ಪರವಾಗಿಲ್ಲ ನೆಕ್ಸ್ಟ್ ಒಂದು ಸಪ್ ಅಂದೈತ್ರಿ ಅದಾದ್ಮೇಲೆ ನೆಕ್ಸ್ಟ್ ಹಿಂಗ್ ಬಂದ್ರು ಹಿಂಗ್ ಹೋಗಿ ಹಿಂಗ್ ಬರಮ್ಮ ಹೆಂಗಿತ್ತದ ಹಿಂಗ ಹೋಗ್ಬೇಕೀಗ ಹಿಂಗ ಹೋಗಮ್ಮ ಓಕೆ ಇದಂಕ ಬಂದ್ರು ಹೋಗಿ ಹಿಂಗ್ ಬಂದ್ರು ಹೋಗಿ ಹಿಂಗ ಬರ್ಬೇಕಾದ ಹಿಂಗಿತ್ತಿಲ್ಲ ಓಕೆ ಇಲ್ಲ ಇಲ್ಲ ಇಲ್ಲ
ಕರೆಕ್ಟ್ ಇಲ್ಲ 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 ನಂಗೆ ಗೊತ್ತಿಲ್ಲ ಅದು ಅದು ಇಲ್ಲಿ ಈ ಲೈನ್ ಒಳಗೆ ಇರ್ತದ ಇದೇನಲ್ಲ ಕರೆಕ್ಟ್ ಇಟ್ಟಿನಿ ಲಾಸ್ಟ್ ಲೈನ್ 3 ಇಟ್ಟಿನ್ರಿ ಕರೆಕ್ಟ್ ಐತಿ ಈ ಕಡೆಯಿಂದ ಬಾಳ ಮೋಸ ಕರೆಕ್ಟ್ ಲೈನ್ ಪ್ರಕಾರ ಕರೆಕ್ಟ್ ಇಟ್ಟಿನಿ ಈ 3 ದಿನ ಮತ್ತೆ ಡಬ್ಬೆ ನಮಗೆ 1 ಬಿದ್ದೈತ್ರಿ ಯವ್ವಾ 3 ಸ್ಪೈಸಿ ತಿಂದ್ಬಿಟ್ಟಿನಿ ಅವ್ರಿಗೆ ಅದಕ್ಕೆ ಬೀಳಲ್ಲ ನನಗೆ ಬೀಳದಿದ್ ಬೇರೆ ಒಂದು ಓಹೋ ಒಂದು ಓಕೆ ಇರ್ಲಿ ಖಾರ ತಿಂದಿದಿ ಒಂದು ಬಿದ್ದೈತ್ರಿ ಈಗ ಅವ್ರ ಸ್ವಲ್ಪ ಕಡೆ ನನ್ನ 500 ಮತ್ತೆ ನನ್ನ ಲಕ್ಕ ಅವ್ರ ಕಡೆ ಹೋಗಂಗೈತಿ ಕ್ರಮ ಸಂಖ್ಯೆ 3 ಹೆಸರು ನಂದು 5 5 5 5 5 ಒಂದು ಹೊತ್ತ 4 ನನಗೆ ಬಂದ್ರಿ ನನಗೆ ಸ್ಪೈಸಿ ಬರ್ತದೆ ನೆಕ್ಸ್ಟ್ ನಾ ಸ್ವತಂಗ ಅನ್ನೇ ಆಗಲೇ 3 ತಿಂದ್ಬಿಟ್ಟಿನಿ ಮತ್ತೆ ಕಾರಣ ಐತಿ ಮತ್ತೆ ಉಳಿಗೆ ಬರ್ಲಂತ ದೇವರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ನಂಗೆ ಸ್ಪೈಸಿನ ಬರ್ತಾ ಏನೋ ಮತ್ತೆ ಅಯ್ಯೋ ನಾಲ್ಕು ಖಾರ ನನಗೆ ಒಂದೇ ಒಂದೇ ಬಿದ್ದೈತಿ ಬರೀ ಖಾರವ ಇನ್ನೊಂದ್ಸರಿ ಜಲಮ್ದಾಗ ಪಾನಿಪುರಿ ತಿಂತೀನಿ ಇಲ್ಲ ಆಗಚ ಮಾಡಕತ್ತಾರ ಸುಮ್ಮನೆ ಕುಂತ ಗೇಮ್ ಮಾಡಮ್ಮ ಅಂತ ಹೇಳಿರ್ತಾರ್ರಿ ಈ ಖಾರ ತಿನ್ನಕತ್ತಲ್ರಿ ಖಾರ ಅಷ್ಟ ಈಗ ನೆಕ್ಸ್ಟ್ ಮತ್ತೊಂದು ಸಪ್ಪಂದ ಐತ್ರಿ ಮತ್ತೊಂದು ಖಾರ ಐತಿ ನೆಕ್ಸ್ಟ್ ಅದಾದ್ಮೇಲೆ ಈ ಸಪ್ಪಂದ ಏನಾನ ಬರ್ತಂತ ದೇವರಲ್ಲಿ ಪ್ರಾರ್ಥನೆ ಒಂದಿಲ್ಲ ಇವ್ರ 4 ಖಾರ ಇವ್ರು ನಂದು ಒಂದಾಯ್ತು ಖಾರ ಗೆಲ್ಲೋದು 100% RCB 5 ಬಂತು 6 ಬಂತು ನಾನೇ ತಿಂತೀನಿ ಸಪ್ಪಂದು ಸಪ್ಪಂದ ಖಾರ ಅವ್ರದೇ ಹೊರ್ತ ಅಂತ ನಮ್ಗೆ ಗೊತ್ತೈತಿ ತಿನ್ಬಿಡಿ ಸುಮ್ಮನೆ ಎಲ್ಲ ನಾನು ಸೋಲಲ್ಲ ನಾನು ಲಾಸ್ಟ್ ಮೂಮೆಂಟ್ ವರ್ಗು ಮ್ಯಾಚ್ ಬಿಟ್ಕೊಡಲ್ಲ 5 ಈ ಸಲ ಎಲ್ಲಿ ಖಾರ ಬರ್ತಾನೆ ನೋಡಮ್ರಿ ನಾ ಸೋತ್ರ ಪರವಾಗಿಲ್ಲ ಇವ್ರಿಗೊಂದು ಖಾರ ತಿನ್ನಿಸ್ಬೇಕು 5 ಬಿತ್ರಿ ಅಯ್ಯೋ ಮೊದಲ ನಾಳೆ ತಿನ್ಬೇಕು ಅನ್ಸುತ್ತೆ 5 ಬಿತ್ರಿ ಇಲ್ಲ ನಾಲ್ಕು ಡಿಂಗಿಚಕ 5 ಖಾರ ತಿಂದಾಳ ಮ್ಯಾಚ್ ಈಸ್ ಒನ್ ಸೈಡ್ RCB ವಿನ್ ನಿನ್ನೆ RCB ಗೆದ್ದೈತೆ ಅಂತ ಬರೀ RCB ಬಗ್ಗೆನೇ ಮಾತಾಡ್ತಾರ ನೋಡ್ರಿ RCB ಲವರ್ಸ್ ಖಾರ ತಿಂದ್ಲು 5 ಖಾರ ತಿಂದ್ಲು ಇನ್ನು ನೀರು ಕುಡಿಯಂಗೆ ಇಲ್ಲ 4 ಬಿತ್ತಕ್ ಸ್ವಲ್ಪ ನನಗೆ ಬಂದೈತ್ರಿ ಪಾನಿಪುರಿ ಚೆನ್ನಾಗಿ ಕೊಡ ಫೇವ್ರೇಟ್ ಪಾನಿಪುರಿ ಹೋಗಿ ಖಾರ ಪಾನಿಪುರಿ ತಿನ್ನಾಗೈತಿ ಜೀವನದಾಗ ಪಾನಿಪುರಿನ ತಿನ್ಬಾರ್ದು ಅನ್ಸಾಗತ್ಬಿಟ್ಟೈತೆ ಅಷ್ಟು ಖಾರ ಹತ್ಬಿಟ್ಟೈತೆ ನಂಗೆ 4 ಹಬ್ಬ ಈ ಸರ ಈಗ ಒಂದ್ ಸಾಪ್ ಅಂತ ಹೇಳ್ರಿ ಪಾಪ ಹೆಂಗೂ ಸೋಲ್ತಾವ ಈಗ 5 ತಿನ್ಬಿಟ್ಟು ಹಾಲಿ ಮುಗಿದೋಯ್ತು ಗೇಮ್ ಇನ್ನು ಇರೋದು 2 ಅದ್ರಾಗ ಒಂದು ಖಾರ ನನಗೆ ಬಂದ್ರು ನಾನೇ ಇನ್ನು ಇವಳಿಗೆ ಬಂದು ಮತ್ತೆ ಅವ್ರದ್ದು ಅದೃಷ್ಟ ಚೆನ್ನಾಗಿಲ್ಲ ಅಂತ ಓ ನನಗ್ ಬಂತು ಖಾರ ತಿನ್ಸಿದ್ದು ಒಂದು ಆದ್ರೂ ಒಂದು ತಿನ್ಸಿದ್ ನೋಡ್ರಿ 2 ಖಾರ ತಿಂದ್ರು ನಮ್ಮ ಮನೆಯವ್ರು 2 ನಾನು ಜಾಸ್ತಿ ತಿನ್ಬಿಟ್ಟು 5 ಖಾರ ತಿನ್ಬಿಟ್ಟಿನಿ ಕಿವಿ ಎಲ್ಲ ಬ್ಯಾನ್ಯಾಗ ಉಪ್ಪು ಲಾಸ್ಟ್ ಐತ್ರಿ ಲಾಸ್ಟ್ನದ್ದು ಯಾರಿಗೆ ಬರ್ತೈತಿ ನೋಡ್ಬೇಕು ಲಾಸ್ಟ್ ಯಾರಿಗೆ ಬರ್ತಾ 500 ಬಿಡ್ತೆ ಇಲ್ಲ 50-50 ಇದು ನಿನಗೆ ಬಂದ್ರೆ 500 ನೀನ ತೊಗೊಂಬಿಡು ತೋನಿ ನಾಲ್ಕನೇ ಅಚ್ಚೆ ಮಾಡ್ಬಾರ್ದು ಪ್ಲೀಸ್ ಕಷ್ಟಪಟ್ಟು ರೊಕ್ಕ ಕೊಡಿಟ್ಟಿನಿ ಹಂಗ ಅಚ್ಚೆ ಮಾಡ್ಬಿಡ ಅದು 55 ರೂಪಾಯಿ ಕೂಡಿಸಿಟ್ಟು 500 ನೋಟ್ ಇಸ್ಕೊಂಡ್ ನೀನು ಈಗ 50 ರೂಪಾಯಿ ಕೊಟ್ಟು ಚೇಂಜ್ ಕೊಟ್ಟು ಪ್ಲೀಸ್ ಹಂಗೆ ಮಾಡ್ಬಿಡ ಇದು ನನಗೆ ಬಂತಂದ್ರ 250 ರೂಪಾಯಿ ಡಿಸ್ಕೌಂಟ್ ಬರಲಿಲ್ಲ ಅಂದ್ರೆ ನೀನು ಹೌದಾ ಬ್ಯಾಡ್ರಿ 100 ರೂಪಾಯಿ ಡಿಸ್ಕೌಂಟ್ ಮಾಡ್ತೀನಿ 400 ಕೊಡ್ತೀನಿ
ಬೇಕಾದ್ರೆ ಬೆಳೆ 100 ರೂಪಾಯಿ ನಂಗೆ ಹೊಳ್ ಕೊಡ್ಬೇಕು. 100 ರೂಪಾಯಿ ಟಿಪ್ಸ್ ಕೊಡ್ತೇನೆ ಆಕಿ. ಆಫರ್ 100 ರೂಪಾಯಿ ಯಾರು ಬರ್ತಾನ ಮತ್ತೆ ತಿಂದಂದ್ರ ನನಗ 600 ರೂಪಾಯಿ ಕೊಡ್ತಾಳ್ರಿ. ಇಲ್ಲ 100 ರೂಪಾಯಿ ಡಿಸ್ಕೌಂಟ್ ಮಾಡ್ಬೇಕು. 500 ರೂಪಾಯಿ ಓದಿ ಪಾಪ 5 ಖಾರ ತಿಂದಾಳ ಇರ್ಲಿ ಡಿಸ್ಕೌಂಟ್ ಮಾಡ್ತಾನ. ನಾನು 500 ರೂಪಾಯಿ ಕೊಡ್ಬೇಕು ಅವ್ರಿಗೆ, ಅದ್ರಾಗ 100 ರೂಪಾಯಿ ನಂಗೆ ವಾಪಸ್ ಕೊಡ್ತೀನಿ. ಇದು ಅವಳಿಗೆ ತಿನ್ಬೇಕು. ನಾ ತಿಂದಂದ್ರ ಮತ್ತೆ ಕ್ಯಾನ್ಸಲ್. ಓಕೆ ಲಾಸ್ಟ್ ಪಾನಿಪುರಿ ನನಗೆ ಬರಲಿ. ಒಂದು 100 ರೂಪಾಯಿನೂ ತುಡಿಯೋ ಯೋಗ್ಯತೆ ಇಲ್ಲ ಇವಕ್ಕೆ. ಎಂತ ಗಂಡು ನಶೀಬ್ ನೋಡ್ರಿ ನಂದು. 5 ಖಾರ ತಿಂದಿನಿ, ಲಾಸ್ಟ್ 100 ರೂಪಾಯಿ ನೋಡ್ರಿ 100 ರೂಪಾಯಿ ಸಾಕಾಗಲ್ಲ, ಧೋನಿ ಬಿದ್ದೈತಿ. 100 ರೂಪಾಯಿನೂ ಇಲ್ಲ. ನಿಜವಾಗ್ಲೂ ನನ್ನ ಟೈಮ್ ಖರಾಬ್ ಇತ್ತು ಇವತ್ತ. ಪಾಪ ಅಳ್ತಾ ಒಂದು ದಿನ ಬಿಡ್ತಾನ ಖಾರ ತಿಂತೈತಿ ತಿನ್ನತ್ತೇನ. ಈ 500 ನಂದು 500 ತಮ್ಮ ಕೈಯಾರೆ ನಮಗೆ ಕೊಡ್ಬೇಕಂತ ವಿನಂತಿ. ದ್ವಿವಾರ RCB is win, ಮ್ಯಾನ್ ಆಫ್ ದ ಮ್ಯಾಚ್. ನನಗೆ ಕಷ್ಟಪಟ್ಟು ನಂದು ಅಲ್ಲೆಲ್ಲ ಸೆಕ್ರೆಟರಿ ಇಟ್ಟಾಡ್ರಿ ತೊಗೊಂಬಂದಾಳ ಎಲ್ಲ ಆರ್ಸಿ 50 20 20 ಕೊಟ್ಟಿದ್ದು ಬರೀ. ಅದಕ್ಕೆ ನಾನು ಚೇಂಜ್ ಇಡೋದು ತೋರ್ಸೋದು ಬೇಡ ಅಂತೇಳಿ ಮತ್ತೆ ನಾನು ತಾಕಲ್ರ 500 ರೋಡ್ ಕೊಟ್ಟೇನೆ. ಆಕಿನ ಚೇಂಜ್ ಅಷ್ಟು ನಾ ಇಸ್ಕೊಂಡು. ಸೀರಿಯಸ್ಲಿ ನಿಜವಾಗ್ಲೂ ಫೇಕ್ ಅಲ್ಲ, ನಿಜವಾಗ್ಲೂ ನಾ ಕೂಡ್ಸಿಟ್ಟಿರೋ ರೊಕ್ಕನ ಅನ್ಸಿನಿ. ನಿಜವಾಗ್ಲೂ ಆಡಾಕತ್ತಿದ್ದಿ ಸೀರಿಯಸ್ ಆಗಿ. ಬೇಕದಾ ನಾ ಹೊರಗ ಕಷ್ಟಪಟ್ಟು ಕೂಡ್ಸಿಟ್ಟಿದ್ ರೊಕ್ಕ ಹೆಂಗ್ ಕೊಡ್ಲಿ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಇರ್ಲಿ, ಬಡ್ಡಿ ಸಮೇತ ವಾಪಸ್ ವಸೂಲ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ನಾನು ವಸೂಲಿ ಮಾಡ್ತೇನೆ. ಯಾಕೆ ಹಿಂಗಾತ? ನಾನು ಇವತ್ತು ಲಕ್ಷ್ಮಿ ನನ್ನ ಕೈ ಬಿಟ್ಟಂತ ಲಕ್ಷ್ಮಿ ನನ್ನ ಲಕ್ಷ್ಮಿ. ಆದ್ರೂ ಸೋತೀನಿ. ಗೇಮ್ ಪ್ರಕಾರ ಕೊಡ್ಲೇಬೇಕು, ಕೊಡ್ತೀನಿ. ಅದಕ್ಕೆ 100 ರೂಪಾಯಿ ಕೊಟ್ಟಿದ್ರಿ ಇವಾಗ 100 ರೂಪಾಯಿ ತೋರ್ಲಿಲ್ಲ. ನಾನ ಗೇಮ್ ಮಾಡಮ್ಮ ಅಂತಂದು ಹೇಳಿ ನಾನು 500 ರೂಪಾಯಿ ಸೋತ್ಬಿಟ್ನಿ. 500 ರೂಪಾಯಿ ಗೆದ್ದೀನ್ರಿ. 500 ರೂಪಾಯಿ ನೆಕ್ಸ್ಟ್ ವಿಡಿಯೋದಾಗ ಇದಾಗ ಏನೇನು ಬರ್ತಲ್ಲ ತೊಗೊಂಡ್ಬರ್ತೀನಿ. ಅದನ್ನು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ 500 ರೂಪಾಯಿಗೆ ಏನು ಮಾಡ್ತೀವಿ ಏನಿಲ್ಲ ಅಂತೇಳಿ. ಓಕೆ, ಅಂತೂ ಇಂತೂ ನಮ್ಮ ಮನೆಯವರು ಗೆದ್ಬಿಟ್ರೆ 500 ರೂಪಾಯಿದಾಗ ನಾಳೆ ಏನೇನು ತೊಗೋತಾರಂತ, ಅದು ಏನೇನು ತೊಗೋತಾರ ಅಂತಂದು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ 500 ರೂಪಾಯಿಗೆ ಏನೇನು ಬರುತ್ತಾ ಅವ್ರಿಗೆ ಏನೇನು ಬೇಕೋ ಅವು ಮತ್ತು ಇಂಪಾರ್ಟೆಂಟ್ ಥಿಂಗ್ಸ್ ಅಷ್ಟೇ ಏನೇನು ಬೇಕೋ ಅದು ಅಷ್ಟೇ ಕೊಡಿಸ್ತೀನಿ. ಅದೇ 500 ರೂಪಾಯಿದಾಗ ಎಷ್ಟೆಷ್ಟು ಖರ್ಚಾಗುತ್ತೆ ಎಷ್ಟೆಷ್ಟಿಲ್ಲ, 500 ರೂಪಾಯಿದಾಗ ಏನೇನು ವಸ್ತುಗಳು ಬರ್ತಾವೆ ಅನ್ನೋದು ಕೂಡ ನೆಕ್ಸ್ಟ್ ವೀಡಿಯೋದಾಗ ಹಾಕ್ತೀನಿ. ವಾಚ್ ಮಾಡಿರಿ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದ್ರ ಜೊತೆಗೆ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.